ರಾಜ್ಯದಲ್ಲಿ ಘೋಷಣೆ ಆದದ್ದು 63 ತಾಲೂಕುಗಳು. 63 ತಾಲೂಕುಗಳು 2018ರಿಂದ 23ರವರೆಗೆ ನೂತನ ತಾಲೂಕುಗಳಲ್ಲಿ ಸೌಲಭ್ಯಗಳನ್ನು ಒದಗಿಸಿದ್ದದ್ದು ಅವರು ಬಿಜೆಪಿಯವರು ಅಧಿಕಾರದಲ್ಲಿದ್ದಂಥ ಅವಧಿ 2018ರಿಂದ 23. ಒಟ್ಟು ಬರೀ 14 ತಾಲೂಕುಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ರು, ಬಿಲ್ಡಿಂಗ್ಗಳನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದು ಉಳಿದಂಥ ತಾಲೂಕುಗಳು 49 ತಾಲೂಕುಗಳಲ್ಲೂ ಕೂಡ ನಾವು ಕಟ್ಟಡಗಳನ್ನು ಕಟ್ಟಿದ್ದೇವೆ, ಪ್ರಜಾಸೌಧಗಳನ್ನು ಕಟ್ಟಿದ್ದೇವೆ, ಮಂಜೂರು ಮಾಡಿದ್ದೇವೆ, ಕಟ್ತೇವೆ. ಮಂಜೂರು ಮಾಡಿದ ಮೇಲೆ ಕಟ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಮಂಜೂರಾದಂಥ ಹೊಸ ತಾಲೂಕುಗಳು 19. ಆದರೆ ಬಿಜೆಪಿಯವರ ಕಾಲದಲ್ಲಿ ಮಾಡದಂಥ ಕಟ್ಟಡಗಳು, ಮಂಜೂರಾದಂಥ ಕಟ್ಟಡಗಳು ಬರೀ 2. ನಾವು ಈಗ ಮಂಜೂರು ಮಾಡಿರ್ತಕ್ಕಂಥ ತಾಲೂಕುಗಳು 17. ಜೊತೆಗೆ ನಾಡ ಕಚೇರಿಗಳನ್ನು ಕೂಡ ಮಂಜೂರಾಗಿರ್ತಕ್ಕಂಥವು 92. ಕಲ್ಯಾಣ ಕರ್ನಾಟಕದಲ್ಲಿ 39. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ತಯಾರಾಗಿರ್ತಕ್ಕಂಥವು 53. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ 25 ತಾಲೂಕುಗಳಲ್ಲಿ ನಾವು ನಾಡ ಕಚೇರಿಗಳನ್ನು, ಕಟ್ಟಡಗಳನ್ನು ಕಟ್ಟತಕ್ಕಂಥ ಮಂಜೂರಾತಿಯನ್ನು ಮಾಡಿದ್ದೇವೆ. ಇದನ್ನು ನಾನು ಅತ್ಯಂತ ಯಾಕೆ ಈ ಮಾತನ್ನು ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲ್ಲ, ಅವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಜನಗಳನ್ನು ತಪ್ಪು ದಾರಿ ಎಳೆದು ಅವರ ಕಾಲದಲ್ಲಿ ಬರೀ ಕೋಮುವಾದ, ಹಿಂದುತ್ವ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದರಿಂದ ನಾವು ಕೃಷ್ಣ ಬೈರೇಗೌಡರ ನಾಯಕತ್ವದಲ್ಲಿ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ, ಇನ್ನು ಮುಂದೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.